ನಮಸ್ಕಾರಗಳು. ಎಲ್ಲರಿಗೂ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡುವುದು ಹಾಗೂ ಕ್ರಿಯೇಟ್ ಮಾಡುವಾಗ ನೆನಪಿನಲ್ಲಿಡಬೇಕಾದ ಅಂಶಗಳು ಹಾಗೂ ಹೇಗೆ ಥಂಬ್ನೇಲ್ ಕ್ರಿಯೇಟ್ ಮಾಡುವುದು, ವಿಡಿಯೋ ಹೇಗೆ ಅಪ್ಲೋಡ್ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಅಕೌಂಟ್ ಕ್ರಿಯೇಟ್ ಮಾಡಲು ಯೂಟ್ಯೂಬಿಗೆ ಹೋಗಿ ಅಲ್ಲಿರುವ ಪ್ಲಸ್ ಐಕನ್ ಸೆಲೆಕ್ಟ್ ಮಾಡಿ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿ. ನಿಮಗೆ ಆಲ್ರೆಡಿ ಅಕೌಂಟ್ ಇದ್ದರೆ ಅಲ್ಲಿ ಇಮೇಲಲ್ಲಿ ನಿಮ್ಮ ಇಮೇಲ್ ಪಾಸ್ವರ್ಡ್ ಹಾಕ್ಬೋದು. ಇಲ್ಲದಿದ್ದರೆ ಕ್ರಿಯೇಟ್ ಅಕೌಂಟ್ ಕೊಟ್ಟು ನಿಮ್ಮ ಫಸ್ಟ್ ನೇಮ್ ಹಾಗೂ ನಿಮ್ಮ ಲಾಸ್ಟ್ ನೇಮ್ ಆಪ್ಷನಲ್. ಫಸ್ಟ್ ನೇಮ್ ನೀವು ಹಾಕಲೇಬೇಕು, ಅದು ಹಾಕಿ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಅದರಲ್ಲಿ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ನೆಕ್ಸ್ಟ್ ಕೊಡಿ. ಅದರಲ್ಲಿ ನಿಮಗೆ ನಿಮ್ಮ ಇಮೇಲ್ ಯಾವ ಥರ ಇರಬೇಕಂತ ಅದರಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲದಿದ್ದರೆ ಕ್ರಿಯೇಟ್ ಮಾಡಿ ನಿಮ್ಮದು ಓನ್. ಇದರಲ್ಲಿ ಫಸ್ಟ್ ಒಂದು ನಾನು ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಕೊಡಿ. ನಂತರ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿರ್ತದೆ. ನೆಕ್ಸ್ಟ್ ನೀವು ಇದನ್ನು ಓದಿ ಐ ಎಗ್ರಿ ಅಂತ ಕೊಡಿ. ಹೀಗೆ ಮಾಡಿದಾಗ ನಿಮ್ಮ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಿರ್ತದೆ. ಇದು ನಿಮ್ಮ ಯೂಟ್ಯೂಬ್ನಲ್ಲಿ ಕೂಡ ಬಂದಿರ್ತದೆ. ಈಗ ಚಾನಲ್ ಕ್ರಿಯೇಟ್ ಆಗಿರೋದಿಲ್ಲ. ಹೀಗೆ ಜಸ್ಟ್ ಒಂದು ಇಂಟರ್ಫೇಸ್ ಬರ್ತದೆ ಯೂಟ್ಯೂಬಲ್ಲಿ. ಇದರ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದಂತ ಹೇಳಿದರೆ, ನೀವು ಅಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಉಂಟಲ್ಲ, ಅದನ್ನು ಕ್ಲಿಕ್ ಮಾಡಿ. ನೀವು ಅಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಸೆಲೆಕ್ಟ್ ಮಾಡಿ. ಈಗ ಲೋಡ್ ಆಗ್ತಾ ಇದೆ. ನಂತರ ನೀವು ಪ್ರೊಫೈಲ್ ಪಿಕ್ಚರ್ ಚೇಂಜ್ ಮಾಡ್ಬೋದು. ಈಗ ನಾನು ನೇಮ್ ಸೆಲೆಕ್ಟ್ ಮಾಡಿ, ನೇಮ್ ನಿಮಗೆ ಯಾವುದು ಬೇಕು, ನಿಮ್ಮ ನೇಮ್ ಏನು, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ನೇಮ್ ಬೇಕು ಅಂತ ಸೆಲೆಕ್ಟ್ ಮಾಡಿ. ನಂತರ ಹ್ಯಾಂಡಲ್ ಅಂದರೆ ನೀವು ನಿಮ್ಮದು ಯೂಸರ್ ನೇಮ್ ಎಂತ ಬೇಕಂತ ಸೆಲೆಕ್ಟ್ ಮಾಡಿ. ಅಂದರೆ ನೀವು ಯಾವ ಥರ, ಈಗ ಕಿರಣ ಸರಸ್ವತಿ ಅಂತ ಕೊಟ್ಟೆ, ಅದರದ್ದು ಆಲ್ರೆಡಿ ಆ ಥರ ಯೂಸರ್ ನೇಮಲ್ಲಿ ಇದ್ದಾರೆ. ಸೊ ನಾವು ಯೂನಿಕ್ಕಾಗಿ ಹಾಕಬೇಕಾಗ್ತದೆ. ಸೊ ಆಯಿತು. ಈಗ ಕ್ರಿಯೇಟ್ ಎ ಚಾನಲ್ ಕೊಡಬೇಕು. ಆಗ ಚಾನಲ್ ಕ್ರಿಯೇಟ್ ಆಗಿರ್ತದೆ. ಚಾನಲ್ ಕ್ರಿಯೇಟೆಡ್ ಅಂತ ಬಂತಲ್ಲ, ನೋಡಿ ಈಗ ಚಾನಲ್ ಕ್ರಿಯೇಟ್ ಆಯಿತು. ಇನ್ನು ಚಾನಲ್ ಕ್ರಿಯೇಟ್ ಆದ ನಂತರ ಎಂತ ಮಾಡಬೇಕಂತ ಈ ಸ್ಟೆಪ್. ನೀವು ಫಸ್ಟ್ ಯೂಟ್ಯೂಬ್ ಸ್ಟುಡಿಯೋ ಡೌನ್ಲೋಡ್ ಮಾಡಿದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ. ಇಲ್ಲದಿದ್ದರೆ ಇದನ್ನು ನೀವು ಲ್ಯಾಪ್ಟಾಪಲ್ಲಿ ಮಾಡಬೇಕು. ಮೊಬೈಲಲ್ಲಿ ಮಾಡಬೇಕೆಂದರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ. ನಂತರ ಗೂಗಲ್ಗೆ ಹೋಗಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಈಗ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದೆ. ಯೂಟ್ಯೂಬ್ ಸ್ಟುಡಿಯೋ ಬಂತು. ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಹೀಗೆ ಬರ್ತದೆ. ಹೀಗೆ ಬಂದರೆ ಅದರಲ್ಲಿ ಹೇಳ್ತಿದ್ದಾರೆ ಡೆಸ್ಕ್ಟಾಪ್ ಅಂದರೆ ಲ್ಯಾಪ್ಟಾಪಲ್ಲಿ ಮಾತ್ರ ಓಪನ್ ಆಗೋದಂತ. ಇದನ್ನು ಮೊಬೈಲಲ್ಲೇ ನೋಡಬೇಕಂತಂದರೆ ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ತಾರೆ. ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಡೌನ್ಲೋಡ್ ಮಾಡಿದರೆ ತುಂಬ ಸೆಟ್ಟಿಂಗ್ಸ್ ನಿಮಗೆ ಸಿಗೋದಿಲ್ಲ, ತುಂಬ ಆಪ್ಷನ್ ಸಿಗೋದಿಲ್ಲ. ಅದಕ್ಕೆ ನೀವು ಅಲ್ಲಿ 3 ಡಾಟ್ಸ್ ಇರ್ತದಲ್ಲ, ಅದು ಸೆಲೆಕ್ಟ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಆಪ್ಷನ್ ಇದೆ, ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ ಸ್ಕ್ವೇರ್ ಇದೆಯಲ್ಲ, ಅದಕ್ಕೆ ಸೆಲೆಕ್ಟ್ ಮಾಡಿ, ಅದನ್ನು ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್. ಹಾಗೆ ಆಗುವಾಗ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಎಂತೆಲ್ಲ ನೋಡಲಿಕ್ಕೆ ಸಿಗ್ತದೆ ಅದೆಲ್ಲ ನಿಮಗೆ ಮೊಬೈಲಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಆದರೆ ಅದು ಕಾಣಲಿಕ್ಕೆ ಸ್ವಲ್ಪ ಅಕ್ಷರಗಳೆಲ್ಲ ಚಿಕ್ಕದಾಗಿರ್ತದೆ. ಅದೊಂದೇ ಇದರ ಡಿಸ್ಅಡ್ವಾಂಟೇಜ್. ಆಯಿತು. ಸೊ ಈಗ ಓಪನ್ ಆಯಿತು. ಈಗ ಅಲ್ಲಿ ಏನು ಬರ್ತಿದೆ, ಅಲ್ಲಿ ಕಂಟಿನ್ಯೂ ಅಂತ ಕೊಡಿ. ಇದು ಹಳೆ ಚಾನಲ್. ಇದರಲ್ಲಿ ತೋರಿಸ್ತೇನೆ. ಆಗ ಕ್ರಿಯೇಟ್ ಮಾಡಿದ ಚಾನಲ್ ಅಲ್ಲ ಇದು,
ಬೇರೆ ಚಾನಲಲ್ಲಿ ತೋರಿಸ್ತಿದ್ದೇನೆ. ನೀವು ಯಾವುದು ಕ್ರಿಯೇಟ್ ಮಾಡಿದ್ದೀರಾ ಅದರಲ್ಲಿ ಈ ಸೆಟ್ಟಿಂಗ್ಸನ್ನು ಮಾಡಬೇಕಾಗ್ತದೆ. ಈಗ ಅದರಲ್ಲಿ ನಾನು ಕೆಳಗೆ ಆಡಿಯೋ ಲೈಬ್ರರಿ ಅಂತ ನಾನು ಸೆಲೆಕ್ಟ್ ಮಾಡಿದೆ. ಕೆಳಗೆ ಮ್ಯೂಸಿಕ್ ಸಿಂಬಲ್ ಇದೆ ಅಲ್ಲ, ಅದನ್ನು ಸೆಲೆಕ್ಟ್ ಮಾಡಿದೆ. ಅದರಿಂದ ನಿಮಗೆ ಕಾಪಿರೈಟ್ ಇಲ್ಲದ ಮ್ಯೂಸಿಕ್ಕನ್ನು ಡೌನ್ಲೋಡ್ ಮಾಡಿ ನಿಮ್ಮ ವೀಡಿಯೋಗಳಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿಂದ ಡೌನ್ಲೋಡ್ ಮಾಡೋದು ಎಲ್ಲರೂ. ಅಂದರೆ ಇದರಲ್ಲಿ ತುಂಬ ಮ್ಯೂಸಿಕ್ ಇದೆ. ಅಲ್ಲಿ ನೀವು ನೋಡಬೇಕು ಲೈಸೆನ್ಸ್ ಟೈಪಲ್ಲಿ ಏನಾದರೂ ಅದರಲ್ಲಿ ಎಂಥ ಇದು ಇದ್ದರೆ ನೀವು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಂತ ಇದ್ದರೆ ಅದನ್ನು ಕಾಪಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಕೆಲವು ಹೆಚ್ಚಿನದಕ್ಕೆ ಈಗ ನಾನು ತೋರಿಸಿದ್ದಕ್ಕೆ ಯಾವುದಕ್ಕೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಂತ ಇಲ್ಲ. ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದರೆ, ಅಲ್ಲಿ ಪ್ಲೇ ಬಟನ್ ಇದೆಯಲ್ಲ ಮ್ಯೂಸಿಕ್, ಅದು ಪ್ಲೇ ಬಟನ್ ಪ್ಲೇ ಮಾಡಿ ಮ್ಯೂಸಿಕ್. ಆಗ ಇಲ್ಲಿ ಆಪ್ಷನ್ ಬರ್ತದೆ ಡೌನ್ಲೋಡ್ ಅಂತ ರೈಟ್ ಸೈಡಲ್ಲಿ. ಅದನ್ನು ಡೌನ್ಲೋಡ್ ಕ್ಲಿಕ್ ಮಾಡಿದರೆ ಆಯಿತು, ಆಗ ಡೌನ್ಲೋಡ್ ಆಗ್ತದೆ. ಇದನ್ನು ನೀವು ವಿಡಿಯೋ ಎಡಿಟ್ ಮಾಡುವಾಗ ಮ್ಯೂಸಿಕ್ ಇದನ್ನು ಯೂಸ್ ಮಾಡ್ಬೋದು. ವಿಡಿಯೋ ಹೇಗೆ ಎಡಿಟ್ ಮಾಡೋದಂತ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ ಮಾಡಿ. ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಪುನಃ ಬೇರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಈಗ ನೆಕ್ಸ್ಟ್ ಕೆಳಗೆ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಐಕಾನ್ ಉಂಟಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಅದಾಗಿ ಸೆಲೆಕ್ಟ್ ಮಾಡಿದ ನಂತರ ಜನರಲಲ್ಲಿ ನೀವು ಅದೇನಿಲ್ಲ, ನೆಕ್ಸ್ಟ್ ಆಪ್ಷನ್ ಇದೆ ಅಲ್ಲ ಅಪ್ಲೋಡ್, ಆ ಆಪ್ಷನಲ್ಲಿ ನೀವೇನು ಮಾಡಬೇಕಂತ ಹೇಳಿದರೆ ಅದರಲ್ಲಿ ಬೇಸಿಕ್ ಇನ್ಫೋ ಇದೆ. ಅದರಲ್ಲಿ ನೀವು ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡಬೇಕು. ನಂತರ ಕೀವರ್ಡ್ಸನ್ನು ನೀವು ಹಾಕಬೇಕು. ಇದನ್ನು ಕೊಮಾದಿಂದ ಸಪ್ರೇಟ್ ಮಾಡೋದು. ಅಂದರೆ ನೀವು ಯಾವುದೆಲ್ಲ ಕೀವರ್ಡ್ಸ್ ಅಂದರೆ ನಿಮ್ಮೊಂದು ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ ಹೇಗೆ ಸರ್ಚ್ ಮಾಡಿದರೆ ನಿಮ್ಮ ಚಾನಲ್ ಬರಬೇಕಂತ. ಈಗ ಕಿರಣ ಸರಸ್ವತಿ ಅಂತ ಸರ್ಚ್ ಮಾಡಿದರೆ ಅದೇ ನಿಮ್ಮ ಚಾನಲ್ಗೆ ರಿಲೇಟೆಡ್ ಆಗಿರುವ ಕೀವರ್ಡ್ಸನ್ನು ಹಾಕಿ. ಇದು ತುಂಬ ಯೂಸ್ ಆಗ್ತದೆ. ಈಗ ನಿಮ್ಮದು ಅಂದರೆ ವೀಡಿಯೋಸ್ ಎಲ್ಲ ಫೀಡಲ್ಲಿ ಬರಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಕೀವರ್ಡ್ಸ್ ನೀವು ಹಾಕಿ ಕೊಮದಿಂದ ಸಪ್ರೇಟ್ ಮಾಡಬೇಕಾಗ್ತದೆ. ನೀವು ಹೀಗೆ ಮಾಡೋದು ತುಂಬ ಒಳ್ಳೆಯದು. ನೀವು ಈ ಸ್ಟೆಪ್ಪನ್ನು ಖಂಡಿತ ಮಾಡಿ. ನೀವು ಆಲ್ರೆಡಿ ಚಾನಲ್ ಕ್ರಿಯೇಟ್ ಮಾಡಿದರೆ ಕೂಡ ಈ ಥರ ಮಾಡಿಲ್ಲದಿದ್ದರೆ ಈಗ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಯಾವ ಥರ ಬೇಕು ಅಥವಾ ಇದು ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಅದನ್ನು ಹೇಳಿ. ಇದಾಗಿ ನಾನು ಇದೇ ವಿಡಿಯೋದಲ್ಲಿ ಹೇಗೆ ಥಂಬ್ನೇಲ್ ಮಾಡೋದು, ಹೇಗೆ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಂತ ಹೇಳ್ತೇನೆ. ಈಗ ಆಯಿತು, ಅದನ್ನು ಓಕೆ ಕೊಟ್ಟೆ. ನಂತರ ಈಗ ಸೆಟ್ಟಿಂಗ್ಸಲ್ಲಿ ಎಂತ ಮಾಡಬೇಕಂತ ಹೇಳಿದರೆ, ಚಾನಲಲ್ಲಿ ಏನಿಲ್ಲ ಅಷ್ಟೇ, ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ನೀವು ಪದೇ ಪದೇ ನೀವು ಮೇಡ್ ಫಾರ್ ಕಿಡ್ಸ್ ಎಸ್ ಆರ್ ನೋ ಅಂತ, ಅದು ಡಿಫಾಲ್ಟ್ ಆಪ್ಷನ್ ಆಗಿರ್ತದೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಿದ್ರೆ ಮೇಡ್ ಫಾರ್ ಕಿಡ್ಸ್ ಅಲ್ಲ ಅಂತ ಅಲ್ಲಿ ಆಪ್ಷನ್ ಇದೆ, ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಿ. ಮತ್ತು ಇದು ಮೇಕ್ ಶ್ಯೂರ್ ಫೀಚರ್ ಎಲಿಜಿಬಿಲಿಟಿಯಲ್ಲಿ ಇಲ್ಲಿ ಎನೇಬಲ್ಡ್ ಅಂತ ಬಂದಿದೆ ಈ ಚಾನಲಲ್ಲಿ. ಅದೇ ಥರ ನಿಮ್ಮದರಲ್ಲಿ ಎಲ್ಲದರಲ್ಲಿ ಎನೇಬಲ್ ಆಗಿರಬೇಕು. ಆ ಥರ ಮಾಡಿ. ಎನೇಬಲ್ ಇಲ್ಲ ಅಂದರೆ ಎನೇಬಲ್ ಮಾಡಿ. ಮತ್ತು ಇಲ್ಲಿ ಏನೂ ಇಲ್ಲ, ಇಷ್ಟೇ ಇರೋದು. ಎಂತಾದರೂ ನೀವು ಚೇಂಜಸ್ ಮಾಡಿದರೆ ಸೇವ್ ಮಾಡೋದಂತೂ ಮರಿಬೇಡಿ, ಸೇವ್ ಮಾಡಿ. ಅಷ್ಟೇ. ಇದರಲ್ಲಿ ಇಷ್ಟು ಮಾಡಿದ ನಂತರ ಇದು ಇನ್ನೊಂದು ಬೇಸಿಕ್ ಇನ್ಫೋ ಮಾನಿಟೈಸೇಷನ್ ಆಗಲಿಕ್ಕೆ ಎಷ್ಟು 1000 ಸಬ್ಸ್ಕ್ರೈಬರ್ಸ್ ಇರಲೇಬೇಕು. ಅಂದರೆ ಫಸ್ಟ್ ಒಂದು 500 ಮತ್ತು 3000 ಅದು ಆಪ್ಷನ್ ಇದೆ. ಬಟ್ ಅದರಿಂದ ಬೆಟರ್ ಇದು 1000 ಮತ್ತು 4000 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್. ಅದರಲ್ಲಿ ಆ್ಯಡ್ ಎಲ್ಲ ಬರುತ್ತಿಲ್ಲ ಮೊದಲ ಆಪ್ಷನಲ್ಲಿ. 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್, 4000 ವಾಚ್ ಅವರ್ಸ್ ಅಥವಾ 10 ಮಿಲಿಯನ್ ಶಾರ್ಟ್ಸ್ 3 ತಿಂಗಳಲ್ಲಿ, ಅಥವಾ 4000 ಸಬ್ಸ್ಕ್ರೈಬರ್ಸ್ 1 ವರ್ಷದಲ್ಲಿ. ಈಗ ನಾನು ಅದರಲ್ಲಿ
ಚಾನಲ್ ಕಸ್ಟಮೈಸೇಷನ್ ಆಪ್ಷನ್, ಆ ಮ್ಯಾಜಿಕ್ ಸಿಂಬಲ್ ಇದೆಯಲ್ಲ ಅದು ಸೆಲೆಕ್ಟ್ ಮಾಡಿದೆ ಇದರಲ್ಲಿ. ಇಲ್ಲಿ ಡಿಸ್ಕ್ರಿಪ್ಷನ್ ಎಲ್ಲ ಆ್ಯಡ್ ಮಾಡ್ಬೋದು ನೀವು. ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿ, ಇಮೇಲ್ ಅಡ್ರೆಸ್, ನಿಮ್ಮದು ಪ್ರೊಫೈಲ್ ಪಿಕ್ಚರ್, ಬ್ಯಾನರ್ ಎಲ್ಲ ಇಲ್ಲಿ ಎಡಿಟ್ ಮಾಡ್ಬೋದು. ಈಗ ನಾನೀಗ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿದೆ, ಮತ್ತು ಈಗ ನಾನು ಇದು ವಾಟರ್ ಮಾರ್ಕ್ ಆ್ಯಡ್ ಮಾಡ್ಬೋದು. ನಮಗೆ ವಾಟರ್ ಮಾರ್ಕ್ ಅಂದರೆ ವೀಡಿಯೋದಲ್ಲಿ ನೀವು ಎಡಿಟ್ ಮಾಡೋದು ಮಾಡೋದಿದ್ದರೆ ಕೂಡ ನೀವು ಅಪ್ಲೋಡ್ ಆದ ನಂತರ ನೀವು ಯಾವುದು ಸೆಲೆಕ್ಟ್ ಮಾಡಿದ್ದೀರಿ ಆ ಇಮೇಜ್ ಅದು ನಿಮ್ಮದರಲ್ಲಿ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗ್ತದೆ. ಸೊ ಅದಕ್ಕೆ ನಾನು ಅಪ್ಲೋಡ್ ಅಂತ ಟ್ರೈ ಮಾಡ್ತಿದ್ದೇನೆ. ಈಗ ಅಪ್ಲೋಡ್ ಆಗ್ತಿಲ್ಲ, ಯಾಕೆ ಅಂತ ಹೇಳಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಯ್ ಅಂತ ಹಾಕಿದ್ದೆ, ಅದು ನಾನು ಪಬ್ಲಿಷ್ ಕೊಡಲಿಲ್ಲ. ಇದರಲ್ಲಿ ಇದೊಂದು ಇದೆ, ನೀವೇನಾದರೂ ಚೇಂಜ್ ಮಾಡಿದರೆ ಮತ್ತೊಂದು ಫೀಚರ್ ಯೂಸ್ ಮಾಡಲಿಕ್ಕೆ ನೀವು ಪಬ್ಲಿಷ್ ಕೊಡಬೇಕು. ಪಬ್ಲಿಷ್ ಕೊಟ್ಟೆ ನಂತರ ಈಗ ನಾನು ಚೇಂಜ್ ಮಾಡ್ತಿದ್ದೇನೆ ಇಮೇಜಲ್ಲಿ. ಇಮೇಜ್ ಇಲ್ಲಿ ಅಪ್ಲೋಡ್ ಕೊಡ್ತಿದ್ದೇನೆ ವಾಟರ್ ಮಾರ್ಕ್. ಸೊ ನಾನು ಬೇರೆ ಯಾವುದಾದ್ರೂ ಇಮೇಜನ್ನು ಹಾಕ್ತೀನಿ ವಾಟರ್ ಮಾರ್ಕಿಗೆ. ಇದರಲ್ಲೊಂದು ಇಮೇಜ್ ಸೆಲೆಕ್ಟ್ ಮಾಡಿದೆ. ಈಗ ಆ ಇಮೇಜ್ ಅಪ್ಲೋಡ್ ಆಗ್ತಿಲ್ಲ, ಯಾಕೆಂದರೆ ಅದರಲ್ಲಿ ಇದೆ ಎಷ್ಟು MB ಇಂದ ತುಂಬ ಸೈಜ್ ಇರುವ ಇಮೇಜಸ್ ಇದು ಇಲ್ಲಿ ಆಗೋದಿಲ್ಲ ಅಂತ. 1 MBಗಿಂತ ಕಮ್ಮಿ ಇರಬೇಕು. ಅಲ್ಲಿ ನನಗೆ ಎರರ್ ಕೂಡ ತೋರಿಸಿತು 1 MBಗಿಂತ ಕಮ್ಮಿ ಇರಲಿ ಅಂತ. ಸೊ ನಾನು ಕಮ್ಮಿ ಸೈಜಿನ ಇಮೇಜನ್ನು ಹಾಕ್ತೇನೆ ಈಗ. ಸೊ ನಾನು ಒಂದು ಇಮೇಜ್ ಸೆಲೆಕ್ಟ್ ಮಾಡಿದೆ. ಅದು ಕೂಡ 1 MBಗಿಂತ ಜಾಸ್ತಿ ಇತ್ತು. ನಾನೀಗ ಬೇರೆ ಇಮೇಜ್ ಸೆಲೆಕ್ಟ್ ಮಾಡ್ತೇನೆ. ಅಪ್ಲೋಡ್ ಸೆಲೆಕ್ಟ್ ಮಾಡಿದೆ, ಬೇರೆ ಇಮೇಜ್ ಸೆಲೆಕ್ಟ್ ಮಾಡಿದೆ. ಈಗ ಈ ಇಮೇಜ್ ಬಂತು. ಈಗ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟ ನಂತರ ಇಲ್ಲಿ ಕೆಳಗೆ ಆಪ್ಷನ್ ಇದೆ, ಅಲ್ಲಿ ಯಾವುದು ವೀಡಿಯೋದ ಕೊನೆಯಲ್ಲಿ ಇರಬೇಕಾ ಅಥವಾ ಇಷ್ಟೇ ಡ್ಯೂರೇಷನಲ್ಲಿ ಬರಬೇಕಾ ಅಥವಾ ಎಲ್ಲ ವೀಡಿಯೋದ ಕೊನೆ ತನಕ ನಿಮಗೆ ಹೀಗೆ ಇದೇ ಥರ ಬರಬೇಕಾ ಅಂತ. ಅದರಲ್ಲಿ ನೀವು ಲಾಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಆಯಿತು, ಈಗ ಚೇಂಜ್ ಆಯಿತು ಅಂತ ಬಂತು. ಇನ್ನು ಪಬ್ಲಿಷ್ ಕೊಡಿ. ಓಕೆ, ಇದೆಷ್ಟು ಚಾನಲ್ ಬಗೆಗಿನ ಮಾಹಿತಿ. ಎಂತ ಮಾಡಬೇಕು, ಇದಿನ್ನು ಕಾಪಿರೈಟ್, ಇದು ಕಮ್ಯುನಿಟಿಯಲ್ಲಿ ನಿಮ್ಮ ಕಮೆಂಟ್ಸ್ ಎಲ್ಲ ಬಂದಿರ್ತದೆ. ಅದರಲ್ಲಿ ಫಿಲ್ಟರ್ ಇದೆ, ಐ ಹ್ಯಾವ್ ನಾಟ್ ರೆಸ್ಪಾಂಡೆಡ್ ಅಂತ ಹೇಳಿದರೆ ನೀವು ರೆಸ್ಪಾಂಡ್ ಮಾಡದ ಕಮೆಂಟ್ಸನ್ನು ಫಿಲ್ಟರ್ ಮಾಡಿ ಕೊಡ್ತದೆ ಇದು ನಿಮಗೆ. ಅದು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ಕೂಡ ಆ ಫೀಚರ್ ಅವೈಲೇಬಲ್ ಉಂಟು. ಕಸ್ಟಮೈಸೇಷನ್ ಎಲ್ಲ ನಿಮ್ಮ ಆ್ಯಪಲ್ಲಿ ಸಿಗೋದಿಲ್ಲ. ಕೀವರ್ಡ್ಸ್ ಹಾಕೋದೆಲ್ಲ ನಿಮ್ಮ ಆ್ಯಪಲ್ಲಿ ಸಿಗೋದಿಲ್ಲ. ಆಯಿತು, ಇದಿಷ್ಟು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಮಾಡಬೇಕಾಗಿರೋದು. ಇಷ್ಟು ಮಾಡಿದ ನಂತರ ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಡೌನ್ಲೋಡ್ ಮಾಡಿ. ಇನ್ನು ನೆಕ್ಸ್ಟ್ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ನೋಡುವ. ತಮ್ನೇಲ್ ಕ್ರಿಯೇಟ್ ಮಾಡಲಿಕ್ಕೆ ಕ್ಯಾನ್ವಾ ಅಂತ ಒಂದು ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಅಥವಾ ಆ್ಯಪಲ್ ಸ್ಟೋರಿಂದ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ ತಮ್ನೇಲ್ ಅಂತ ಸರ್ಚ್ ಮಾಡಿ ಅದರಲ್ಲಿ. ಆಗ ತಮ್ನೇಲ್ ಕ್ರಿಯೇಟ್ ಮಾಡಲಿಕ್ಕೆ ತುಂಬ ನಿಮಗೆ ಟೆಂಪ್ಲೇಟ್ಸ್ ಸಿಗ್ತದೆ. ಅದರಲ್ಲಿ ಯಾವುದು ಬೇಕಂದರೆ ಅದನ್ನು ನೋಡಿ ಸೆಲೆಕ್ಟ್ ಮಾಡಿ. ನಿಮಗೆ ಯೂಟ್ಯೂಬ್ ತಮ್ನೇಲ್ ಜೊತೆ ಕುಕ್ಕಿಂಗ್ ಅಥವಾ ಸ್ಟೋರೀಸ್ ಅಂತೆಲ್ಲ ಯೂಟ್ಯೂಬ್ ತಮ್ನೇಲ್ ಎದುರುಗಡೆ ನೀವು ಸರ್ಚ್ ಮಾಡಿದರೆ ನಿಮಗೆ ಇನ್ನೂ ಕೂಡ ಹೆಚ್ಚಿದು ಬರ್ತದೆ ಆಪ್ಷನ್ಸ್. ಅಂದರೆ ಫಿಲ್ಟರ್ ಮಾಡಿ ಬರ್ತದೆ ಅಥವಾ ಸೆಲೆಕ್ಟ್ ಕ್ಯಾಟಗರಿ. ಇದರಲ್ಲಿ ನಿಮಗೆ ಅಂದರೆ ಯೂಟ್ಯೂಬ್ ಬ್ಯಾನರ್ ಮಾಡ್ಬೋದು, ಯೂಟ್ಯೂಬ್ ಲೋಗೋ ಅಂದರೆ ಪ್ರೊಫೈಲ್ ಪಿಕ್ಚರ್ ನಿಮಗೆ ಕಸ್ಟಮೈಸೇಷನ್ ಎಲ್ಲ ಇದರಲ್ಲಿ ಕೂಡ ಮಾಡ್ಬೋದು. ನಾನೀಗ ತಮ್ನೇಲ್ ಹೇಗೆ ಮಾಡೋದಂತ ತೋರಿಸ್ತೇನೆ. ಇದರಲ್ಲಿ ಯಾವುದಾದ್ರೂ ಒಂದು ತಮ್ನೇಲ್ ನಿಮ್ಗೆ ಯಾವ್ದು ಸರಿ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಈ ಥರ ಬರ್ತದೆ. ಈಗ ನನಗೆ ಅದರಲ್ಲಿ ಆ ಇಮೇಜ್ ಇದೆ, ಆ ಇಮೇಜ್ ಬದಲು ಬೇರೆ ಇಮೇಜ್ ಬೇಕೆಂದರೆ ಆ ಇಮೇಜ್ ಸೆಲೆಕ್ಟ್ ಮಾಡಿ ಅಲ್ಲಿ ರೀಪ್ಲೇಸ್ ಅಂತ ಕೊಡೋದು. ರೀಪ್ಲೇಸ್ ಕೊಟ್ಟ ನಂತರ ಅಲ್ಲಿ ಅಪ್ಲೋಡ್ಸಲ್ಲಿ ನಮ್ಮ ಮೊಬೈಲಿಂದ ಅಪ್ಲೋಡ್ ಮಾಡಿ, ಯಾವ ಇಮೇಜ್ ಬೇಕು ಅಂತ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಅಪ್ಲೋಡ್ ಕೊಟ್ಟಾಗ ಆ ಇಮೇಜ್ ಬರ್ತದೆ. ನನಗೆ ಈಗ ಆ ಇಮೇಜ್ ಬೇಡ ಅಂದರೆ ಅಲ್ಲಿ ಅಂಡು ಆಪ್ಷನ್ ಇದೆ ಮೇಲೆ ಬ್ಯಾಕ್ ಯಾರೋ, ಅದನ್ನು
ಕ್ಲಿಕ್ ಮಾಡಿದರೆ ಅಂಡು ಆಗ್ತದೆ. ಈಗ ನನಗೆ ಬೇಡದ್ದೆಲ್ಲ ಡಿಲೀಟ್ ಮಾಡ್ತೇನೆ. ಅದರಲ್ಲಿ ಕೆಲವೆಲ್ಲ ಬೇಡ, ನನಗೆ ಡಿಲೀಟ್ ಮಾಡಿದ್ದೆ. ಈಗ ನಾನು ಟೈಪ್ ಮಾಡಿದ್ದೆ, ಇದು ತುಂಬ ದೊಡ್ಡ ಇದೆ, ಅದಕ್ಕೆ ಫಾಂಟ್ ಸೈಜ್ ಕೂಡ ಸಣ್ಣ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿ ಫಾಂಟ್ ಸೈಜ್ ಸಣ್ಣ ಮಾಡಿ. ಅದಾದ ನಂತರ ಇದರಲ್ಲಿ ಸ್ಪೇಸಿಂಗ್, ಕಲರು ಎಲ್ಲ ಆಪ್ಷನ್ ಇದೆ. ನಿಮಗೆ ಯಾವ ಕಲರ್ ಬೇಕು ಅಂತ ಆಪ್ಷನ್ ಇದೆ. ಅದನ್ನು ನನಗೆ ಈ ಕಲರ್ ಬೇಕಂತ ಈ ಕಲರ್ ಸೆಲೆಕ್ಟ್ ಮಾಡಿದೆ. ಅದನ್ನು ಎಲ್ಲಿ ಪ್ಲೇಸ್ ಮಾಡೋದಂತ ಅದು ಕೂಡ ಆಪ್ಷನ್ ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಿದೆ. ಅದನ್ನು ಕೂಡ ಸರಿ ಮಾಡಿದೆ. ಟ್ರಾನ್ಸ್ಪರೆನ್ಸಿ ಅಂದರೆ ಅದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಬೇಕು, ಹೈಲೈಟ್ ಆಗಬೇಕಾ ಅಥವಾ ಲೈಟಾಗಿ ಕಂಡ್ರೆ ಸಾಕಾ ಅಂತ. ನಾನು ಸಣ್ಣ ಟ್ರಾನ್ಸ್ಪರೆನ್ಸಿ ಕಮ್ಮಿ ಮಾಡಿದೆ. ಮತ್ತು ನೋಡುವಾಗ ನನಗೆ ಅಷ್ಟು ಚೆಂದ ಕಾಣುತ್ತಿಲ್ಲ ಅಲ್ಲ. ನಾವೀಗ ಅದನ್ನು ಹೈ ಮಾಡುವ. ಓಕೆ, ನಾವು ಅದನ್ನು ಟ್ರಾನ್ಸ್ಪರೆನ್ಸಿ ಅಂದರೆ 100ಗೆ ಇಡುವ, ಇಲ್ಲದಿದ್ದರೆ ಸ್ವಲ್ಪ ಜಾಸ್ತಿ ಇಡುವ, 88. ಓಕೆ ದೆನ್ ಈಗ ನಾನು ಎಲಿಮೆಂಟ್ಸಲ್ಲಿ ಯೂಟ್ಯೂಬ್ ಅಂತ ಏನಾದರೂ ಸಿಂಬಲನ್ನು ಹಾಕಬೇಕಂತ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡಿದೆ. ಯೂಟ್ಯೂಬಲ್ಲಿ ಯೂಟ್ಯೂಬ್ ಐಕನ್, ಲೋಗೋ ಏನಾದರೂ ಹಾಕ್ತೇನೆ. ಅಲ್ಲಿಗೆ ಯೂಟ್ಯೂಬ್ ಸಿಂಬಲ್ ಇದೆಲ್ಲ ಅದು ಹಾಕಿದೆ. ಅದನ್ನೆಲ್ಲಾದರೂ ಪ್ಲೇಸ್ ಮಾಡ್ತೇನೆ. ಅದು ಸ್ವಲ್ಪ ಅಟ್ರಾಕ್ಷನಿಗಷ್ಟೇ. ನೀವು ಯಾವುದು ಬರ್ಡ್ ಅಂತ ಸರ್ಚ್ ಮಾಡಿದರೆ ಬರ್ಡ್ ಇದು ಸಿಗ್ತದೆ. ಅದು ನನಗೆ ಸಿಕ್ಕಿದ್ದು ಎಲಿಮೆಂಟ್ಸ್ ಅಂತ ಆಪ್ಷನ್ ಕಾಣ್ತದಲ್ಲ ಅಲ್ಲಿ. ಈಗ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ನಿಮಗೆ ಆಪ್ಷನ್ ಸಿ ಆಲಲ್ಲಿ ಯಾವುದೆಲ್ಲ ಫಾಂಟ್ ಕಾಂಬಿನೇಷನ್, ಅದರಲ್ಲಿ ನಿಮಗೆ ಯಾವುದು ಫಾಂಟ್ ಬೇಕು ಅಂತ ನೀವು ಅದರಲ್ಲಿ ಸೆಲೆಕ್ಟ್ ಮಾಡಿ. ನಂತರ ಅದರಲ್ಲಿ ಯಾವುದು ಬರ್ತಿರ್ತದೆ ಅದನ್ನು ಇರೇಸ್ ಮಾಡಿ, ಬ್ಯಾಕು ಕೊಟ್ಟು ನಿಮಗೆ ಯಾವುದು ಬೇಕು ಆ ಕಲರ್ ಸೆಲೆಕ್ಟ್ ಮಾಡಿ. ಈಗ ಅದು ಬ್ಯಾಕ್ ಕೊಟ್ಟೆ. ನಂತರ ನನಗೆ ಈಗ ಕಿರಣ ಸರಸ್ವತಿ ಅಂತ ಬೇಕು, ಹಾಗೆ ನಾನು ಕಿರಣ ಸರಸ್ವತಿ ಅಂತ ಟೈಪ್ ಮಾಡ್ತಿದ್ದೇನೆ. ನಿಮಗೆ ಯಾವ ನೇಮ್ ಬೇಕೋ ಅದು ಟೈಪ್ ಮಾಡಿ. ನಂತರ ಅದರ ಫಾಂಟ್ ಸೈಜನ್ನು ಕೂಡ ಕಮ್ಮಿ ಮಾಡ್ತಾ ಇದ್ದೇನೆ ಈಗ. ಓಕೆ, ಅದರ ಫಾಂಟ್ ಸೈಜ್ ಕಮ್ಮಿ ಮಾಡಿದೆ. ನಂತರ ಓಕೆ, ಈಗ ಇದು ಸರಿ ಕಾಣ್ತಾ ಉಂಟು. ಈಗ ನಾನು ಏನು ಮಾಡಲಿ, ಅದು ತುಂಬ ಹತ್ರ ಆಯಿತು, ಹಾಗೆ ನಾನು ಸ್ವಲ್ಪ ಸ್ಪೇಸ್ ಆ್ಯಡ್ ಮಾಡಿದ್ದೆ. ಓಕೆ, ಈಗ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ತಿದ್ದೇನೆ. ಇನ್ನು ಸೇವ್, ಅಲ್ಲಿ ಮೇಲೆ ಸೇವ್ ಐಕನ್ ಇದೆ, ಸೇವ್ ಬಟನ್ ಕ್ಲಿಕ್ ಮಾಡಿದೆ. ಓಕೆ, ಸೇವ್ ಆಯಿತು. ಇನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಪ್ಲಸ್ ಐಕನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಈಗ ಪೋಸ್ಟ್ ಅಂತ ಇದೆ, ನೀವು ಅದರಲ್ಲಿ ವಿಡಿಯೋಗೆ ಸೆಲೆಕ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಓಕೆ, ಯಾವುದೋ ಒಂದು ವಿಡಿಯೋ ನಾನು ಸೆಲೆಕ್ಟ್ ಮಾಡಿದೆ. ಈಗ ಅದನ್ನು ನೆಕ್ಸ್ಟ್ ಕೊಟ್ಟೆ. ಈಗ ಅದಕ್ಕೆ ನಾವು ಟೈಟಲ್ ಹಾಕುವ. ಟೈಟಲ್ ಏನಾದರೂ ಟೈಪ್ ಮಾಡಿ, ಮಾತ್ರ ನೆಕ್ಸ್ಟ್ ನಮ್ಮ ನೇಮ್, ಚಾನಲ್ದು ನೇಮ್ @ ಕೊಟ್ಟು ನಿಮ್ಮ ಚಾನಲ್ ನೇಮ್ ಸರ್ಚ್ ಮಾಡಿ. ಅದು ಹಾಕಿ, ಅದು ತುಂಬ ಉಪಯೋಗ ಆಗ್ತದೆ. ನಂತರ ಅದು 108ರಿಂದ ಜಾಸ್ತಿ ಕ್ಯಾರೆಕ್ಟರ್ ಇರಬಾರ್ದು, ಆ ಥರ ನೀವು ಟೈಟಲ್ ಹಾಕಬೇಕು. 108ರಿಂದ ಜಾಸ್ತಿ ಅಲ್ಲ, 100ರಿಂದ ಜಾಸ್ತಿ. ಓಕೆ, ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡ್ಬೋದು ನೀವು. ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿ, ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಿ. ಹ್ಯಾಶ್ಟ್ಯಾಗ್ ತುಂಬ ಯೂಸ್ ಮಾಡಬೇಡಿ, ಅನಗತ್ಯವಾದ ತುಂಬ ಒಂದು 100 ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಡಿ. ಅದು ಮಾನಿಟೈಸೇಷನ್ ಟೈಮಲ್ಲಿ ಇನ್ವ್ಯಾಲಿಡ್ ಅಂತ ಕೊಡ್ತಾರೆ ಅಂತೆ. ಸೊ ಹ್ಯಾಶ್ಟ್ಯಾಗ್ಸ್ ಅತಿಯಾಗಿ ಯೂಸ್ ಮಾಡಬೇಡಿ. ನಾನು ತಮ್ನೇಲ್ ಸೆಲೆಕ್ಟ್ ಮಾಡುವಾಗ ಹೀಗೆ ಬಂತು, ತಮ್ನೇಲ್ ಆಗೋದಿಲ್ಲ. ಅದಕ್ಕೆ ನಾವು ಫಸ್ಟ್ ಇದರಲ್ಲಿ ವೆರಿಫೈ ಮಾಡಬೇಕು. ಫೋನ್ ನಂಬರ್ ಮತ್ತು ನಿಮ್ಮ ID ಪ್ರೂಫ್ ಎಲ್ಲ ಹಾಕಿ ವೆರಿಫೈ ಮಾಡಬೇಕು. ಅದಾದ ನಂತರ ಆ ಪೆನ್ಸಿಲ್ ಐಕನ್ ಸೆಲೆಕ್ಟ್ ಮಾಡಿದರೆ ನಿಮಗೆ ತಮ್ನೇಲ್ ಆ್ಯಡ್ ಮಾಡಲಿಕ್ಕೆ ಆಗ್ತದೆ. ನಂತರ ಇದನ್ನು ಯಾವಾಗ ಪಬ್ಲಿಕ್ಕಲ್ಲಿ ಕೊಡಬೇಕಾ, ಪ್ರೈವೇಟ್ ಇತ್ತು, ಪಬ್ಲಿಕ್ ಕೊಟ್ಟೆ. ನಂತರ ನಾವು ಯಾವ ಪ್ರೀಮಿಯರ್ ಅಂದರೆ ಸೆಟ್ ಮಾಡ್ಬೋದು, ಎಷ್ಟೊತ್ತಿಗೆ ಈ ವಿಡಿಯೋ ಪಬ್ಲಿಷ್ ಆಗಬೇಕಂತ ಅದು ಕೂಡ ಸೆಟ್ ಮಾಡ್ಬೋದು. ಈಗ ಒಂದು 8 ಗಂಟೆ ಕೊಟ್ಟೆ, 8:30, 6 ಗಂಟೆ ಡಿಸೆಂಬರ್ 2024 ಅಲ್ಲಿ ಈ ವಿಡಿಯೋ ಪಬ್ಲಿಕ್ ಆಗಿರ್ತದೆ. ಹಾಗೆ ನಂತರ ಇದನ್ನು ಪ್ಲೇ ಲಿಸ್ಟಿಗೆ ಕೂಡ ಆ್ಯಡ್ ಮಾಡ್ಬೋದು.
ಇಲ್ಲಿ ನಿಮಗೆ ನ್ಯೂ ಪ್ಲೇ ಲಿಸ್ಟ್ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಯಾವ ಪ್ಲೇ ಲಿಸ್ಟ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡಲಿಕ್ಕೆ ಆಗ್ತದೆ ಅಷ್ಟೇ. ಈಗ ನೆಕ್ಸ್ಟ್ ನಾವು ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡುವ. ಕಿಡ್ಸಿಗೆ ಕೊಟ್ಟರೆ ಅದು ಕಮ್ಮಿ ವ್ಯೂಸ್ ಬರೋದು. ಈಗ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತಾ ಉಂಟು. ನೆಕ್ಸ್ಟ್ ನಮ್ಮ ಯುವರ್ ವೀಡಿಯೋಸಿಗೆ ಹೋಗುವ. ಅಲ್ಲಿ ನಮ್ಮ ವೀಡಿಯೋವನ್ನು ಒಂದು ಪ್ಲೇ ಲಿಸ್ಟ್ ಹೇಗೆ ಕ್ರಿಯೇಟ್ ಮಾಡೋದು ನೋಡುವ. ಈಗ ನಮ್ಮ ವೀಡಿಯೋ ಅಪ್ಲೋಡ್ ಆಗುವ ಮುಂಚೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಒಂದೊಂದು ಬೇರೆ ವೀಡಿಯೋವನ್ನು ಸೆಲೆಕ್ಟ್ ಮಾಡ್ತೇನೆ. ನಿಮಗೆ ಯಾವ ವೀಡಿಯೋ ಆ ಪ್ಲೇ ಲಿಸ್ಟಿಗೆ ಹೋಗಬೇಕು ಅದಕ್ಕೆ ಆ ವಿಡಿಯೋದ 3 ಡಾಟ್ಸ್ಗೆ ಸೆಲೆಕ್ಟ್ ಮಾಡಿ ನ್ಯೂ ಪ್ಲೇ ಲಿಸ್ಟ್ ಅಂತ ಕೊಡಬೇಕು. ನ್ಯೂ ಪ್ಲೇ ಲಿಸ್ಟಲ್ಲಿ ಟೈಟಲ್ ಎಂತಾದರೂ ಕೊಡಿ, ವೀಡಿಯೋಕ್ಕೆ ಸಂಬಂಧಿಸಿದ ಟೈಟಲ್ ಕೊಡಿ. ನಂತರ ಪ್ರೈವೇಟ್ ಇರೋದನ್ನು ಪಬ್ಲಿಕ್ ಮಾಡಿ, ನಂತರ ಕ್ರಿಯೇಟ್ ಕೊಡಿ. ಆಗ ಆ ವಿಡಿಯೋ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಆಗಿರ್ತದೆ. ನೆಕ್ಸ್ಟ್ ಅಲ್ಲಿ ಪೆನ್ಸಿಲ್ ಐಕನ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಎಡಿಟ್ ಮಾಡ್ಬೋದು. ಅದರಲ್ಲಿ ಟೈಟಲಲ್ಲಿ ಏನಾದರೂ ಚೇಂಜ್ ಮಾಡಬೇಕಿದ್ರೆ ಚೇಂಜ್ ಮಾಡಿ. ನಂತರ ಪುನಃ ಡಿಸ್ಕ್ರಿಪ್ಷನ್ ಕೂಡ ಕೊಡ್ಬೋದು. ಮತ್ತು ಪುನಃ ಪೆನ್ಸಿಲ್ ಐಕನ್ ಸೆಲೆಕ್ಟ್ ಮಾಡಿದರೆ ನಿಮಗೆ ತಮ್ನೇಲನ್ನು ಆ ಪ್ಲೇ ಲಿಸ್ಟಿಗೆ ಯಾವ ತಮ್ನೇಲ್ ಹಾಕಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅದರಲ್ಲಿ AI ಕೊಟ್ಟರೆ AI ನೇಚರ್ ಕೊಟ್ಟರೆ ನೇಚರಲ್ಲಿ ಯಾವುದಾದ್ರೂ ಒಂದು ಹಾಗೆ ಕೂಡ ಸೆಲೆಕ್ಟ್ ಮಾಡ್ಬೋದು. ಡನ್ ಅಂತ ಕೊಡ್ಬೋದು. ಇಲ್ಲದೇ ಇದ್ದರೆ ಪೆನ್ಸಿಲ್ ಐಕನ್ ಕೊಟ್ಟು ನಿಮ್ಮ ಫೋನಿಂದ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನು ಇದನ್ನೇ ಕೊಡ್ತೇನೆ. ನೀವು ನಿಮಗೆ ಇಷ್ಟ ಇರುತ್ತೆ ಯಾವುದಾದ್ರೂ ಕೊಡಿ. ನೆಕ್ಸ್ಟ್ ಆಯಿತು. ಈಗ ನೆಕ್ಸ್ಟ್ ಏನಾಯಿತು, ಪ್ಲೇ ಲಿಸ್ಟಿದ್ದು ಇಮೇಜ್ ಎಲ್ಲ ಸೆಟ್ ಆಯಿತು. ನೆಕ್ಸ್ಟ್ ಅಂತ ಸೇವ್ ಅಂತ ಕೊಡಿ. ಆಗ ಅದು ಸೇವ್ ಆಗಿರ್ತದೆ. ನೇಮ್ ಕೂಡ ಅಪ್ಡೇಟ್ ಆಯಿತು. ನಂತರ ಈಗ ನಮ್ಮ ಹೊಸ ವಿಡಿಯೋವನ್ನು 3 ಡಾಟಿಗೆ ಕೊಟ್ಟು ಯೂಟ್ಯೂಬ್ ನೀವು ಆ ಹೊಸ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡಿದೆ. ಹೀಗೆ ಮಾಡಿದರೆ ಎಡಿಟ್ ಕೊಟ್ಟು ಸೇವ್ ಟು ಪ್ಲೇ ಲಿಸ್ಟ್ ಅಂತ ಕೊಟ್ಟರೆ, ಇನ್ನು ಅಲ್ಲಿ ಶೇರ್ ಐಕನ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಕಾಪಿ ಮಾಡ್ಬೋದು ಇದನ್ನು ಲಿಂಕನ್ನು. ಇಲ್ಲದಿದ್ದರೆ ವಾಟ್ಸಪ್, ಫೇಸ್ಬುಕ್ ಯಾವುದಕ್ಕೆ ಕೂಡ ಶೇರ್ ಮಾಡ್ಬೋದು. ನಾನು ಕಾಪಿ ಮಾಡಿದೆ ಲಿಂಕ್. ಇನ್ನು ಅದನ್ನು ಪೋಸ್ಟಲ್ಲಿ ಮಾಡ್ತೇನೆ. ಕ್ರಿಯೇಟ್ ಪೋಸ್ಟ್, ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೇನೆ. ಆಗ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಬರ್ತದೆ, ಅಂದರೆ ನಾವು ಈ ಥರ ಹಾಕಿದ್ವಿ ಅಂತ. ಇಮೇಜ್ ಕೂಡ ಆ್ಯಡ್ ಮಾಡ್ಬೋದು ಬೇಕಿದ್ದರೆ, ಬೇಡದಿದ್ದರೆ ಡಿಲೀಟ್ ಮಾಡ್ಬೋದು. ನಂತರ ಹೀಗೆ ಮಾಡಬೇಕು. ಹೀಗೆ ಮಾಡಿದ ನಂತರ ಪೋಸ್ಟ್ ಅಂತ ಕೊಟ್ಟರೆ ಈ ಥರ ಎದುರುಗಡೆ ಕಾಣ್ತದೆ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಪೋಸ್ಟ್ ಕಂಡಿರ್ತದೆ. ಕಮ್ಯುನಿಟಿ ನಿಮ್ಮ ಚಾನಲ್ ಇದಾಗಿದ್ದರೆ ಕಮ್ಯುನಿಟಿ ಪೋಸ್ಟಲ್ಲಿ ಕಾಣ್ತದೆ. ಈ ಥರ ಕಾಣ್ತದೆ. ನಿಮ್ಮ ಪ್ಲೇ ಲಿಸ್ಟ್ ಹೊಸತು ಕ್ರಿಯೇಟ್ ಮಾಡಿದ ಪ್ಲೇ ಲಿಸ್ಟಲ್ಲಿ ಯಾವುದೆಲ್ಲ ವೀಡಿಯೋ ಇದೆ, ಇದೆರಡಿದೆ. ನಿಮಗೆ ವೀಡಿಯೋ ಇದರಿಂದ ಬೇಡ ಅಂತ ಇದ್ದರೆ ಆ ವಿಡಿಯೋನ ಸೆಲೆಕ್ಟ್ ಮಾಡಿ ರಿಮೂವ್ ಫ್ರಮ್ ದಿಸ್ ಪ್ಲೇ ಲಿಸ್ಟ್ ಅಂತ ಕೊಡಿ. 3 ಡಾಟ್ ಸೆಲೆಕ್ಟ್ ಮಾಡಿದರೆ ಆ ಪರ್ಟಿಕ್ಯುಲರ್ ವಿಡಿಯೋ ಡಿಲೀಟ್ ಮಾಡಬೇಕಂತ ಅದರ ಅರ್ಥ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೀಟಾದ ಕ್ಲಿಯರ್ ಆದ ವಿಡಿಯೋ ಅಥವಾ ನಾನು ಸ್ಲೋ ಆಗಿ ಹೇಳಬೇಕಾ, ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಂತ ಸಜೆಷನ್ಸ್ ಇದ್ದರೆ ಹೇಳಿ. ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.